ನೀವ್ ಹೋಗಿ ರೆಡಿಯಾಗಿ ನಾನೆಲ್ಲ ಒರೆಸ್ಬಿಟ್ಟು ಬರ್ತೀನಿ. ಮೈನವ್ರೆ ಇರಿ, ನೀವಿದ್ ಕುಡೀಲಿ. ಬೇಡ, ಕೆಲ್ಸ ಶುರು ಮಾಡಿದೀನಿ, ಇದ್ರವರೆ ಮುಗಿಸ್ಬಿಟ್ಟು ಬರ್ತೀನಿ. ಮೈನವ್ರೆ ಹೇಗ್ ಮುಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಲೋ ಬಿಟ್ಟಿ ಆಫೀಸರ್, ಏನ್ ಕಾಲಲ್ಲಿ ಆಡಿಸ್ಕೊಂಡು ಕೂತಿದ್ದೀರಾ? ಮನೇಲಿ ಕೂತ್ಕೊಂಡು ಬಿಟ್ಟಿ ಊಟ ಮಾಡೋದಲ್ಲ, ಮೈ ಬಗ್ಸಿ ಕೆಲ್ಸನೂ ಮಾಡ್ಬೇಕು. ಏನಣ್ಣ ಹೀಗೆ ಹೇಳ್ಬಿಟ್ಟೆ? ಯಾರಿಗೂ ಗೊತ್ತಾಗದೆ ಇರೋ ತರ ಈ ಮನೇಲಿ ಜಾಸ್ತಿ ಕೆಲ್ಸ ಮಾಡೋದೇ ಈ ತುಳಸಿ. ಅಂತವ್ರಿಗೆ ಹೋಗಿ ಕೆಲ್ಸ ಮಾಡು ಅಂತ ಹೇಳ್ತಿದ್ಯಾ ನೋಡು. ಓ, ಅಂತ ಕೆಲ್ಸ ಏನ್ ಮಾಡ್ತಾಳೆ? ಅಮ್ಮನ್ ಪಕ್ಕದಲ್ಲಿ ಕುತ್ಕೊಂಡು ಎಲ್ಲಾರ ಬಗ್ಗೆನೂ ಚಾಡಿ ಹೇಳ್ತಾಳೆ. ಅಮ್ಮನ್ ಕಿವಿ ಚುಚ್ತಾಳೆ. ಅಮ್ಮಂಗ್ ಅಷ್ಟೊಂದು ಟೆನ್ಷನ್ ಕೊಡ್ತಾಳೆ. ಅದೇನ್ ಸಾಮಾನ್ಯವಾದ ಕೆಲ್ಸನಾ? ಎಂತ ದೊಡ್ಡ ಕೆಲ್ಸ ಅದು. ನಮ್ಮೆಲ್ಲರ ಕೈಲಿ ಆಗುತ್ತಾ ಅದು? ದೀಪಾ, ಅಯ್ಯೋ ಅತ್ತೆ, ಹೋಗ್ಲಿ ಬಿಡಿ. ಮಾವ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಮಾವ, ಇವಾಗೇನು ನಾನೆಲ್ಲ ಒರೆಸ್ಬೇಕು ಅಷ್ಟೇ ತಾನೇ? ಏನ್ ಮೈನಾ ಅವ್ರೆ ನೀವ್ಯಾಕ್ನೆಲ್ಲ ಒರೆಸ್ತಾ ಇದ್ದೀರಾ? ಕೊಡಿ ಇಲ್ಲಿ. ಏನ್ ಮಾವ, ಇವಾಗ ನಾನ್ ಈ ಮಾಪ್ನ ಹಿಂಗ್ ಹಿಡ್ಕೊಂಡು ಹಿಂಗ್, ಅಯ್ಯಯ್ಯೋ ನೋಡಿದ್ರ, ನಾನೆಲ್ಲ ಒರ್ಸಕ್ ಹೋದ್ರೆ ಮಾಪೆ ಮುರಿದೋಯ್ತು. ಅದಕ್ಕೆ ಮಾವ ನನಗೆ ಕೆಲಸ ಎಲ್ಲ ಮಾಡೋದಕ್ ಹೋಗಲ್ಲ. ಅಲ್ಲ ಮಾವ, ನಿನ್ನೆ ತಾನೇ ಊರಿಂದ ಬಂದಿದ್ದೀರಾ, ಅಷ್ಟು ಬೇಗ ಮೈನಾ ಅವ್ರನ್ನ ಗಾರ್ಮೆಂಟ್ಸ್ ಹೋಗೋಣ ಬಾ ಅಂತ ಕರಿತಿದ್ದೀರಲ್ಲ. ಒಂದ್ 2 ದಿನ ಮನೆಯಲ್ಲೇ ರೆಸ್ಟ್ ಮಾಡ್ಲಿ ಬಿಡಿ. ಮೈನವರು ಮನೇಲಿದ್ದು ರೆಸ್ಟ್ ಮಾಡಿದ್ ಸಾಕು. ಅವ್ರು ಮಾಡ್ತಿರೋ ರೆಸ್ಟ್ ಬಗ್ಗೆ ನನ್ಗೇನಾದ್ರೂ ಗೊತ್ತಾದ್ರೆ ಆಮೇಲಿದೆ. ಅವರು ನನ್ನ ಹೆಂಡತಿ, ಅವ್ರನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಹೇಗೆ ರೆಸ್ಟ್ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ನನಗೆ ಬುದ್ಧಿ ಹೇಳೋದಕ್ಕೆ ಬರ್ಬೇಡ. ಬಾ ದೀಪ, ತಿಂಡಿ ಮಾಡೋಣ. ಮೈನವ್ರೆ, ಇವತ್ತು ನಾನೇ ನಿಮಗೆ ತಿಂಡಿ ತಿನ್ನಿಸ್ತೀನಿ. ಬನ್ನಿ. ಈ ಮಾಪ್ ಬೇರೆ ನನ್ ಕೈಗೆ ಬಂದಾಗ್ಲೇ ಮುರಿದು ಹೋಗ್ಬೇಕಾ? ಧ್ರುವರೇ, ಅತ್ತೆ ಇದ್ದಾರೆ, ನಾನೇ ತಿಂತೀನಿ. ನಾನು ನಿಮ್ಮ ಗಂಡ ರೀ. ನಾನು ನನ್ನ ಹೆಂಡತಿಗೆ ತಿನ್ನಿಸ್ತಾ ಇರೋದನ್ನ ಯಾರಾದರೂ ನೋಡ್ಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ತಗೊಳ್ಳಿ ತಗೊಳ್ಳಿ. ಅದ್ಕೆ ನೀವು ತುಂಬಾ ಅದೃಷ್ಟವಂತರು ಬಿಡಿ. ಇಷ್ಟು ವರ್ಷದಲ್ಲಿ ಅಣ್ಣ ನಮ್ಗೆ ಕೈತೂ ತಿನ್ಸಿಲ್ಲ. ನೀವು ನೋಡಿ ಎಷ್ಟೊಂದು ಪುಣ್ಯ ಮಾಡಿದೀರಾ. ಯಾಕೆ ದೀಪ ಹಾಗೆ ಹೇಳ್ತೀಯಾ? ಯಾಕೆ ಈ ತರ ಮಾಡ್ತೀರಾ? ಅವಳಿಗೂ ತಿನ್ಸಿ. ಅದ್ರಲ್ಲೇನಿದೆ ದೀಪ? ಬೇಡ ಬೇಡ ಬೇಡ, ಇವಾಗ ನೀವು ಎಂಜಾಯ್ ಮಾಡಿ. ಸರಿ, ನಾನು ನಿನ್ಗೆ ಆಮೇಲೆ ತಿನ್ನಿಸ್ತೀನಿ. ಮೈನವ್ರೆ, ನಾನ್ ತಿಂತೀನಿ. ಇಲ್ಲ, ತಗೊಳ್ಳಿ. ಯಾರ ಕಣ್ಣು ಬೀಳ್ಬಾರ್ದು ನಿಮ್ಮ ಮೇಲೆ. ಹೋಗಳೋ, ಆ ಹುಡುಗಿನ ಕೊಲ್ಲೋದಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ಹೋಗಳೋ. ಹೇಳೋ, ಬೊಗಳೋ, ಆ ಹುಡುಗಿನ ಯಾಕೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರಿ? ಬೊಗಳೋ, 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 ಬೊಗಳೋ. ಸಪೋರ್ಟ್ ಮಾಡೋನ್ ಯಾವನೋ ಅವನು? ಆ ನಿನ್ ತಮ್ಮನ ಹೆಸರು ಹೇಳಿ ನೀವಿಬ್ರು ಸೇರಿ ತಾನೆ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು. ಸರಿಯಾಗಿ ಕೇಳಿಸ್ಕೊ, ಯಾರು ಅಂತ ಹೇಳಿದ್ರೆ ಜೀವಂತವಾಗಿ ಉಳಿತೀಯ, ಇಲ್ದೆ ಹೋದ್ರೆ ಬೊಗಳೋ. ಅಯ್ಯೋ, ಬೊಗಳೋ, 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 ಏಯ್ ಬೊಗಳೋ. ನನ್ ಲಾಯರ್ ಬಂದ್ರೆ ಮಾತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ನನ್ನ ಬಾಯಿಂದ ಒಂದು ಪದನೂ ಹೊರಗೆ ಬರಲ್ಲ. ಕಳ್ಳನ್ ಮಗನೇ,
ನಿನ್ನಂತವ್ರು ವಕಾಲತ್ ವಹಿಸೋದಕ್ಕೆ ಲಾಯರ್ ಬೇರೆ ಬೇಕಾ? ನಮ್ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಕೊಬ್ಬು ಅಲ್ಲ ನಿನ್ಗೆ? ಕೊಬ್ಬು ಅಲ್ವೇನೋ? ಕೊಬ್ಬು ಕೊಬ್ಬು ಹೇಳೋ, ಆ ಹುಡುಗಿನ ಕೊಲ್ಲೋದಕ್ಕೆ ಯಾಕೆ ಪ್ರಯತ್ನ ಪಟ್ರಿ? ಹೇಳೋ. ನಿನ್ ಜೊತೆಲಿದ್ದ ನಿನ್ ತಮ್ಮ ಯಾರು ಅಂತ ಹೇಳ್ದೆ ಹೋದ್ರೆ ಇವತ್ ನಿನ್ನ ಜೀವ ಸಹಿತ ಉಳಿಸಲ್ಲ ಕಣೋ. ಹೊಗಳು. ಆ ಹುಡುಗಿನ ಕೊಲ್ಲೋದಕ್ಕೆ ಯಾಕೆ ಪ್ರಯತ್ನ ಪಟ್ರಿ? ಹೊಗಳು ಹೊಗಳು. ಲಾಯರ್ ಬೇರೆ ಬೇಕಾ ನಿನ್ಗೆ? ಲಾಯರ್ ಬೇರೆ ಬೇಕಾ ನಿನ್ಗೆ? ಹೊಗಳು ಹೊಗಳು.